ಧರಣಿ ತಾನೈವತ್ತು ಕೋಟಿಯ ಹರಹು ಭೂಮಿಗೆ 10 ಮಡಿ ಖರ್ಪರ ಕಟಾಹವದಕ್ಕೆ ದಶಗುಣೋತ್ತರದ ಪರಿವಿಡಿಯಲುದ ಕಾಗ್ನಿರವಿ ಪುಷ್ಕರದ ಹಮ್ಮು ಮಹತ್ವ ಸಪ್ತಾವರಣವೇ ಬ್ರಹ್ಮಾಂಡವೀತನ ರೋಮ ರೋಮದಲ್ಲಿ ದೇವರಂಗೋಪಾಂಗದಲ್ಲಿ ವೇದಾವಳಿಗಳು ಶ್ವಾಸದಲ್ಲಿ ತೀರ್ಥಾವಳಿಗಳಂಘ್ರಿದ್ವಯಾಂಬುಜ ಮಾಕರಂದದಲ್ಲಿ ಪಾವನಕ್ಕೆ ಪಾವನನು ಜೀವರ ಜೀವನನು ಮೃತ್ಯುವಿಗೆ ಮೃತ್ಯುವಿದಾವ ಲೆಕ್ಕದೊಳೀತನಹನೆಂದರಿವರಾರೆಂದ ವಿಶ್ವಶಿಲ್ಪದ ಕುಶಲಹಸ್ತನು ವಿಶ್ವರಕ್ಷೆಯ ಮಂತ್ರವಾದಿಯು ವಿಶ್ವಸಮಿಧೆಗಳಗ್ನಿ ಕಾರ್ಯದ ಬೊಮ್ಮಚಾರಿವಟು ವಿಶ್ವನಾಟಕ ಸೂತ್ರಧಾರನು ವಿಶ್ವವಿಸ್ಮಯದ ಇಂದ್ರಜಾಲಿಕ ವಿಶ್ವದಂತಸ್ಯೂತ ಚೇತನನೀತ ನೋಡೆಂದ ಇರಲಿರಲು ಕಲ್ಪಾವಸಾನಕ್ಕೆ ಬಿರಿದುದೇ ಬ್ರಹ್ಮಾಂಡ ಬಹಿರಾವರಣ ಜಲವೀ ಜಲದೊಳೊಂದಾಯ್ತೇಕ ರೂಪದಲ್ಲಿ ಹರಿವಿನೋದದಲೊಬ್ಬನೇ ಸಂಚರಿಸುತ್ತಿದ್ದನು ಬಳಿಕ ಕಾಲಾಂತರದೊಳಗೆ ಮಧುಕೈಟಭರು ಜನಿಸಿದರು ಕರ್ಣದಲ್ಲಿ ಲೀಲೆಯಲಿ ಬಳಿಕವದಿರೊಡನೆ ವಿತಾಳಿಸಿತು ಮನ ಕಾದಿದರು ಬಲು ಕಾಳಗವನವರಿತ್ತವರದಲ್ಲಿ ಹಿಡಿದು ದಾನವರ ಸೀಳಿ ಬಿಸುಟನು ಖಳರ ಮೇದಸ್ಸಾಳಿ ಮುಳುಗಿತು ಜಲದೊಳದರಿಮ್ಮೇಲುವೆಸರಾಯ್ತಿಳೆಗೆ ಮೇದಿನಿ ಎಂಬ ನಾಮದಲ್ಲಿ ಆ ಮಧುವನ ಕೈಟಭನ ಮುರಿದಿ ಮಹಾತ್ಮಕನೊಡನೆ ವಾದಿಸುವಿ ಮರುಳನೇನೆಂಬೆನೈ ಶಿಶುಪಾಲ ಬಾಲಕನ ಕಾಮರಿಪು ಕಲ್ಪಾಂಥವಹ್ನಿ ವ್ಯೋಮರೂಪನುದಾರ ಸಗುಣ ಸನಾಮ ಚಿನ್ಮಯನೀತನರಿವರಾರೆಂದ ಭೂಮಿಯು 50 ಕೋಟಿ ಯೋಜನ ವಿಸ್ತಾರವುಳ್ಳದ್ದು. ಅದರ ಮೇಲಿನ ಕರ್ಪರ ಕಟಾಹವು ಅದಕ್ಕೆ 10ರಷ್ಟು ಹೆಚ್ಚು. ಇದರಂತೆ 1ಕ್ಕಿಂತ 10 ಮಡಿ ವಿಸ್ತಾರವುಳ್ಳವು. ನೀರು, ಅಗ್ನಿ, ಸೂರ್ಯ, ಆಕಾಶ, ಅಹಂತತ್ವ, ಮಹತ್ತತ್ವಗಳು ಈ ಸಪ್ತಾವರಣಗಳನ್ನುಳ್ಳ ಬ್ರಹ್ಮಾಂಡಗಳು ಇವನ ರೋಮಕೂಪಗಳಲ್ಲಿವೆ. ಇವನ ಅಂಗೋಪಾಂಗಗಳಲ್ಲಿ ದೇವರುಗಳು, ಇವನ ಉಸಿರಾಟದಲ್ಲಿ ವೇದಗಳು, ಪಾದಕಮಲಗಳೆಂಬ ಮಕರಂದದಲ್ಲಿ ತೀರ್ಥಗಳೂ ಇವೆ. ಪವಿತ್ರವಾದುದಕ್ಕೆ ಪಾವಿತ್ರ್ಯವನ್ನು ಕೊಡುವವನು ಇವನು. ಜೀವರ ಜೀವನವು ಇವನೇ. ಮೃತ್ಯುವಿಗಿವನು ಮೃತ್ಯು. ಇವನು ಯಾವ ಲೆಕ್ಕಕ್ಕನುಗುಣವಾಗಿ ಆದನೋ ಇರುವನೋ ತಿಳಿದವರು ಯಾರು? ವಿಶ್ವವು ಶಿಲ್ಪವೆಂದರೆ ಅದನ್ನು ಕಟೆದ ಶಿಲ್ಪಿ ಇವನು. ವಿಶ್ವಕ್ಕೆ ಗ್ರಹಬಾಧೆ ಹಿಡಿದಿದೆಯೇ ಅದನ್ನು ಬಿಡಿಸುವ ಮಂತ್ರವಾದಿ ಇವನು. ವಿಶ್ವವು ಸಮಿತ್ತೆ, ಅದನ್ನು ಹಿಡಿದು ಅಗ್ನಿಕಾರ್ಯ ಮಾಡುವ ಬ್ರಹ್ಮಚಾರಿ ವಟುವೂ ಇವನು. ಇವನು ವಿಶ್ವವೆಂಬ ನಾಟಕದ ಸೂತ್ರಧಾರ. ವಿಶ್ವವೊಂದು ಮಹದ್ವಿಸ್ಮಯವೆಂದರೆ ಅದನ್ನು ನಿರ್ಮಿಸಿದ ಐಂದ್ರಜಾಲಿಕನಿವನು. ವಿಶ್ವದೊಳಿರುವ ಚೈತನ್ಯವೂ ಇವನೇ. ಹೀಗೆ ಜಗದ್ವ್ಯಾಪಾರವು ನಡೆಯುತ್ತಿರಲು ಹಿಂದಿನ ಕಲ್ಪವು ಕೊನೆಗೊಂಡಿತು. ಬ್ರಹ್ಮಾಂಡವು ಬಿರಿದು ಹೋಯಿತು. ಆಕಾಶದ ಆಚೆಗಿದ್ದ ನೀರು ಈ ನೀರಿನೊಡನೆ ಒಂದಾಗಿ ಬರೀ ನೀರೇ ಎಲ್ಲೆಲ್ಲೂ ಇತ್ತು. ವಿಷ್ಣುವು ವಿನೋದದಿಂದ ಸಂಚಾರ ಮಾಡುತ್ತಿದ್ದನು. ಅವನು ಯೋಗನಿದ್ರೆಯಲ್ಲಿರುವಾಗ ಅವನ 2 ಕಿವಿಗಳಿಂದ ಮಧು ಕೈಟಭರೆಂಬ ರಾಕ್ಷಸರು ಹುಟ್ಟಿದರು. ಲೀಲಾ ವಿನೋದದಿಂದ ಅವರೊಡನೆ 5 ಸಹಸ್ರ ವರ್ಷ ಕಾದಿದನು. ಅವರನ್ನು ಕೊಲ್ಲಲು ಉಪಾಯ ಮಾಡಿ, ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ, ಏನು ವರಬೇಕೆಂದು ಕೇಳಲು ಅವರಿಬ್ಬರು, ನಾವಿಬ್ಬರು, ನೀನೊಬ್ಬ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇವೆ, ವರವನ್ನು ಕೇಳು ಎಂದರು. ಅವರು ಕೊಟ್ಟ ವರದಿಂದ ಇಬ್ಬರನ್ನೂ ಸೀಳಿ ಬಿಸುಟನು. ಅವರ ಮೇಧಸ್ಸು ನೀರಿನಲ್ಲಿ ಮುಳುಗಿ ಭೂಮಿಯಾಯಿತು. ಆದುದರಿಂದ ಭೂಮಿಗೆ ಮೇದಿನಿ ಎಂದು ಹೆಸರು. ಅಂತಹ ಮಧುಕೈಟಭರನ್ನು ಮುರಿದ ಈ ಮಹಾತ್ಮನೊಡನೆ ವಾದಿಸುವ ಶಿಶುಪಾಲ ಬಾಲಕನೆಂಬ ಹುಚ್ಚನಿಗೆ ಏನೆಂದು ಹೇಳೋಣ? ಕಲ್ಪಾಂತದಲ್ಲಿ ಶಿವನ ಹಣೆಗಣ್ಣಿನ ಉರಿಯೂ ಇವನೇ. ಆಕಾಶದಂತೆಯೇ ನಿರ್ಲೇಪ, ಭಕ್ತರಿಗಾಗಿ ಔದಾರ್ಯದಿಂದ ಸಗುಣ ರೂಪದಲ್ಲಿ ಅವತರಿಸುತ್ತಾನೆ. ಇವನು ಪ್ರಸಿದ್ಧ, ಚಿನ್ಮಯ,
ಇಂತಹವನನ್ನು ತಿಳಿಯಬಲ್ಲವರಾರು ಎಂದನು.